ನ್ಯೂರೋಪತಿ ನೋವು ನರಮಂಡಲದ ಹಾನಿ ಅಥವಾ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ಉಂಟಾಗುವ ರೋಗಲಕ್ಷಣವಾಗಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ನರಗಳಲ್ಲಿನ ತೊಂದರೆಯಾಗಿದೆ. ನೋವು ಮೆದುಳು, ಬೆನ್ನು ಹುರಿ ಅಥವಾ ಬಾಹ್ಯ ನರಗಳಿಂದ ಉಂಟಾಗಬಹುದು. ಇದು ಸ್ವಯಂ ಪ್ರೇರಿತವಾಗಿ ಸಂಭವಿಸಬಹುದು. ಇದು ಶೂಟಿಂಗ್ ರೀತಿಯ ಹಠಾತ್ತನೆ ಬರುವ ನರನೋವು, ಜುಮ್ಮೆನಿಸುವಿಕೆ ಸಂವೇದನೆ ಮತ್ತು ಮರಗಟ್ಟುವಿಕೆಗೆ ಕಾರಣವಾಗುತ್ತದೆ. ಅಥವಾ ಇದು ಶೀತ ಮತ್ತು ಬಾಹ್ಯ ಒತ್ತಡಕ್ಕೆ ಒಡ್ಡಿಕೊಳ್ಳುವುದರಿಂದ ಪ್ರಚೋದಿಸಬಹುದು. ನ್ಯೂರೋಪತಿ ನೋವು ಸಾಮಾನ್ಯವಾಗಿ ನಿದ್ರೆಯ ತೊಂದರೆ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವಿವಿಧ ರೀತಿಯ ನ್ಯೂರೋಪತಿ ಮತ್ತು ಅದರ ಲಕ್ಷಣಗಳು. ಮಧುಮೇಹಿಗಳಲ್ಲಿ ನರರೋಗ. ಇದು ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಅನುಭವಿಸುವ ಸಾಮಾನ್ಯ ತೊಡಕು. ಈ ವ್ಯಕ್ತಿಗಳು ಸುಡುವ ಸಂವೇದನೆ, ನೋವು, ಜುಮ್ಮೆನಿಸುವಿಕೆ ಸಂವೇದನೆ ಮತ್ತು ಮರಗಟ್ಟುವಿಕೆ ಅನುಭವಿಸುತ್ತಾರೆ. ವಿಶೇಷವಾಗಿ ಅವರ ಕೈ ಮತ್ತು ಕಾಲುಗಳಲ್ಲಿ. ನೋವು ಮತ್ತು ಜುಮ್ಮೆನಿಸುವಿಕೆ ಸಂವೇದನೆಗಳು ವಾತದೋಷದ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತದೆ, ಆದರೆ ಸುಡುವ ಸಂವೇದನೆಯು ಪಿತ್ತದೋಷದ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತದೆ. ಮಧುಮೇಹ ನರರೋಗವು ಶೀತ, ಶಾಖ ಮತ್ತು ಕಂಪನದಂತಹ ಸಂವೇದನೆಗಳ ಕಡಿಮೆ ಗ್ರಹಿಕೆಗೆ ಕಾರಣವಾಗುತ್ತದೆ. ಸಿಯಾಟಿಕಾ. ಇದು ಸಿಯಾಟಿಕ್ ನರದಿಂದ ಉಂಟಾಗುವ ನರರೋಗ ನೋವು. ಸಿಯಾಟಿಕ ನೋವು ಸೌಮ್ಯದಿಂದ ತೀವ್ರವಾಗಿರಬಹುದು ಮತ್ತು ಇದು ಸಿಯಾಟಿಕ್ ನರದ ಉದ್ದಕ್ಕೂ ಪೃಷ್ಠದಿಂದ ತೊಡೆಗಳಿಗೆ ಮತ್ತು ಕೆಳಕ್ಕೆ ಚಲಿಸುತ್ತದೆ. ಕೆಲವೊಮ್ಮೆ ಈ ನರರೋಗ ನೋವು ಪಾದದವರೆಗೂ ವಿಸ್ತರಿಸುತ್ತದೆ. ಆಯುರ್ವೇದದ ಪ್ರಕಾರ ಸಿಯಾಟಿಕವು 1 ಅಥವಾ 2 ಅಂಗಗಳಲ್ಲಿ ಚುಚ್ಚುವ ನೋವು, ಟಿವಿ, ಜುಮ್ಮೆನಿಸುವಿಕೆ ಸಂವೇದನೆಗಳನ್ನು ಉಂಟು ಮಾಡಬಹುದು ಮತ್ತು ಇದು ಮುಖ್ಯವಾಗಿ ಕರುಸ್ನಾಯುಗಳು, ಮೊಣಕಾಲು ಕೀಳು, ಕೆಳಬೆನ್ನು ಮತ್ತು ಮೇಲಿನ ಬೆನ್ನಿನ ಮೇಲೆ ಪರಿಣಾಮ ಬೀರುತ್ತದೆ. ಕೇವಲ ವಾತ ಅಥವಾ ಕಫ ಮತ್ತು ವಾತ ಒಟ್ಟಿಗೆ ವಿಟಿಯೇಷನ್ ಮಾಡುವುದರಿಂದ ಸಿಯಾಟಿಕಾ ಉಂಟಾಗಬಹುದು. ವಾತದ ಜೊತೆಗೆ ಕಫದ ವಿಟಿಯೇಷನ್ ಅರೆನಿದ್ರಾವಸ್ಥೆ, ಭಾರ ಮತ್ತು ರುಚಿಯ ನಷ್ಟದಂತಹ ಹೆಚ್ಚುವರಿ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಅನಂತವಾತ. ಈ ಸ್ಥಿತಿಯು ಟ್ರೈಜೆಮಿನಲ್ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಟ್ರೈಜೆಮಿನಲ್ ನರವು ಮುಖ್ಯದ ಚರ್ಮ ಮತ್ತು ತಲೆಯ ಮುಂಭಾಗದ ಅರ್ಧವನ್ನು ಪೂರೈಸುತ್ತದೆ. ಟ್ರೈಜೆಮಿನಲ್ ನರಶೂಲೆಯು ಕಫದ ಜೊತೆಗೆ ವಾತವನ್ನ ಮಾತ್ರ ಅಥವಾ ಕಫವನ್ನ ಪ್ರಧಾನ ದೋಷವಾಗಿ ಒಳಗೊಂಡಿರುತ್ತದೆ. ಈ ಸ್ಥಿತಿಯಲ್ಲಿ ವಾತದ ವಿಟಿಯೇಷನ್ ಕುತ್ತಿಗೆಯಲ್ಲಿ ತೀವ್ರವಾದ ನೋವನ್ನು ಉಂಟು ಮಾಡುತ್ತದೆ. ಕೆನ್ನೆಗಳಲ್ಲಿ ಸೆಳೆತ, ಲಾಕ್ ದವಡೆ ಮತ್ತು ಕಣ್ಣುಗಳ ಮೇಲೂ ಪರಿಣಾಮ ಬೀರುತ್ತದೆ. ಆಚಾರ್ಯ ಸುಶ್ರುತ ಇದನ್ನ ಎಲ್ಲಾ 3 ದೋಷಗಳ ಕಾರಣದಿಂದ ಉಂಟಾಗುವ ಕಾಯಿಲೆ ಎಂದು ಉಲ್ಲೇಖಿಸಿದ್ದಾರೆ. ಆಯುರ್ವೇದದ ಪ್ರಕಾರ ನರರೋಗ ನೋವಿನ ರೋಗಿಗಳಿಗೆ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಗಳು. ಪಾಲಿಸಬೇಕಾದ ನಿಯಮಗಳು: ಆರಾಮದಾಯಕ, ಮೃದುವಾದ ಮತ್ತು ಸ್ಪಂಜಿನ ಹಾಸಿಗೆಗಳನ್ನು ಬಳಸಿ. ಮೃದುವಾದ ಮೆತ್ತಗಳೊಂದಿಗೆ ಆರಾಮದಾಯಕವಾದ ಕುರ್ಚಿಗಳನ್ನು ಆರಿಸಿಕೊಳ್ಳಿ. ಮೇಥಿ, ಇಂಗು, ಬದನೆ, ಡ್ರಮ್ಸ್ಟಿಕ್ಗಳು, ಹುಣಸೆ ಹಣ್ಣು, ತೆಂಗಿನ ನೀರು, ನಿಂಬೆ, ಬೆಳ್ಳುಳ್ಳಿ, ಮಾವು, ದ್ರಾಕ್ಷಿ, ಯೂಷ, ವಿವಿಧ ರೀತಿಯ ಬೇಳೆಕಾಳುಗಳೊಂದಿಗೆ ಕುದಿಸಿದ ನೀರು, ಹಾಲು, ಅಕ್ಕಿ, ಗೋಧಿ, ಕರಿಬೇವು, ತುಪ್ಪ ಮುಂತಾದ ಆಹಾರಗಳನ್ನು ಹೆಚ್ಚಾಗಿ ಬಳಸಿ. ಬೆಣ್ಣೆ, ಸೈಂಧವ ಬೆಣ್ಣೆ, ಉಪ್ಪು ಹಾಕಿದ ಬೆಣ್ಣೆ ಮತ್ತು ದಾಳಿಂಬೆ ನಿಮ್ಮ ನಿಯಮಿತ ಊಟದಲ್ಲಿ ಸೇರಿಸಿಕೊಳ್ಳಿ. ವ್ಯಾಯಾಮ ಮಾಡುವಾಗ ಮತ್ತು ಕುಳಿತುಕೊಳ್ಳುವಾಗ ಸರಿಯಾದ ದೇಹದ ಭಂಗಿಯನ್ನು ಕಾಪಾಡಿಕೊಳ್ಳಿ. ಯೋಗವನ್ನು ಅಭ್ಯಾಸ ಮಾಡಿ ಮತ್ತು ನಿಯಮಿತವಾಗಿ ಬಿಸಿ ನೀರಿನ ಸ್ನಾನ ಮಾಡಿ. ಮಾಡಬಾರದ ವಿಚಾರಗಳು: ಹಸಿವು, ಬಾಯಾರಿಕೆ ಮತ್ತು ಮೂತ್ರ ವಿಸರ್ಜನೆ ಮುಂತಾದ ನೈಸರ್ಗಿಕ ಪ್ರಚೋದನೆಗಳನ್ನು ನಿಗ್ರಹಿಸಬೇಡಿ. ವಾತವನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸಬೇಡಿ. ಉದಾಹರಣೆಗೆ ಬಿಸ್ಕತ್ತುಗಳು, ಹಳಸಿದ ಆಹಾರ, ತಂಪು ಆಹಾರ, ಬೇಳೆಕಾಳುಗಳು, ತಂಪು ಪಾನೀಯಗಳು ಮತ್ತು ಬಟಾಣಿಗಳು. ತಂಪಾದ ವಾತಾವರಣಕ್ಕೆ ನಿಮ್ಮನ್ನು ಒಡ್ಡಿಕೊಳ್ಳಬೇಡಿ. ಅತಿಯಾದ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಿ. ದುಃಖ ಮತ್ತು ಕೋಪದಂತಹ ನಕಾರಾತ್ಮಕ ಭಾವನೆಗಳನ್ನು ತಪ್ಪಿಸಿ.